ಆಗಲ್ಲ ಬಿಡಲ್ಲ, ಇವ್ರು ಹೇಳೋದನ್ನ ಮಾತ್ರ ನಿಲ್ಸಲ್ಲ. ಯಾವುದು? ಸರ್ಕಾರ ಬೀಳುತ್ತೆ, ಸರ್ಕಾರ ಬೀಳುತ್ತೆ. ಅಯ್ಯೋ, ಕೇಳಿ 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 ಸಾಕಾಗೋಗಿದೆ. ಅದು ಹೆಂಗೆ ಒಬ್ಬರಾದರೂ ಎಕ್ಸ್ಪ್ಲೇನ್ ಮಾಡ್ರಪ್ಪ ಅಂದರೆ ಒಬ್ಬರು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಲೋಕಸಭಾ ಚುನಾವಣೆ ಆದ ನಂತರ ಸರ್ಕಾರ ಉಳಿಯಲ್ಲ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅಂತ ಅಭಯ್ ಪಾಟೀಲ್ ಹೇಳ್ತಾ ಇದ್ದಾರೆ. ಸರ್ಕಾರ ಉಳಿಯಲ್ಲ ಅಂತ 20ಕ್ಕೂ ಹೆಚ್ಚು ಕೈ ಶಾಸಕರು ಹೇಳಿದ್ದಾರೆ. ಹೊಸ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಲೋಕಸಭಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅನ್ನೋದನ್ನ ಬಿಜೆಪಿಯ ಶಾಸಕರೇ ಹೇಳ್ತಾ ಇರೋದು. ಮಹಾರಾಷ್ಟ್ರ ಸಿ ಎಮ್ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ, ನೀವು ಅವ್ರನ್ನ ಯಾಕೆ ಔಟ್ ಹೇಳತ್ತಾರೆ? ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 ಎಮ್ ಎಲ್ ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದ ಕಾಂಗ್ರೆಸ್ ಎಮ್ ಎಲ್ ಎಗಳು, ಏನು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ಅಂತಾರೆ. ನೀನು ಅವ್ರಿಗೆ ಗೊತ್ತಲ್ಲ. ಏನು ಹೊಸ ಮಾದರಿಯೊಳಗೆ ಆಗ್ಬೋದು. ಹೊಸ ಸರ್ಕಾರ ರಚನೆ ಆಗ್ತದೆ, ಪತನ ಆಗ್ತೈತಿ ಇಲ್ಲ ಗುರುತಿಲ್ಲ. ಹೊಸ ಸರ್ಕಾರ ಗೋವಾ ಸಿ ಎಂ, ಮಹಾರಾಷ್ಟ್ರ ಸಿ ಎಂ, ಕಾಂಗ್ರೆಸ್ ಎಮ್ ಎಲ್ ಎಗಳು. ಲೋಕಸಭಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅನ್ನೋದನ್ನ ಪದೇ 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 ನಾಯಕರುಗಳು ಹೇಳ್ತಾ ಇದ್ದಾರೆ. ಅದು ಹೆಂಗೆ ಏನು ಅಂತ ಒಬ್ಬರು ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ. ಕಾರಣ 136 ಶಾಸಕರನ್ನು ಹೊಂದಿರುವಂತಹ ಸರ್ಕಾರ ಇದೆ. ಸೊ ಅಲ್ಲಿ ಏನಾದರೂ ಬೀಳಬೇಕಾದ್ರೆ 40ಕ್ಕಿಂತಲೂ ಹೆಚ್ಚು ಶಾಸಕರೇ ಬಿಟ್ಟು ಬರಬೇಕಾಗತ್ತೆ. ಸಾಧ್ಯನಾ ಇದೆಲ್ಲ? ಅಯ್ಯಪ್ಪ. ಸಿ ಎಂ, ಮಹಾರಾಷ್ಟ್ರ ಸಿ ಎಂ, ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ, ನೀವು ಅವ್ರನ್ನ ಯಾಕೆ ಔಟ್ ಹೇಳತ್ತಾರೆ? ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 ಎಮ್ ಎಲ್ ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದ ಕಾಂಗ್ರೆಸ್ ಎಮ್ ಎಲ್ ಎಗಳು, ಏನು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ಅಂತಾರೆ. ನೀನು ಅವ್ರಿಗೆ ಗೊತ್ತಲ್ಲ. ಏನು ಹೊಸ ಮಾದರಿಯೊಳಗೆ ಆಗ್ಬೋದು. ಸಹೋದ್ಯೋಗಿ ಈಗ ದಿಲೀಪ್ ಕುರುಂದವಾಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ದಿಲೀಪ್, ಈಗ ಲಡ್ಡು ನಾವೇ ತಗೊಂಡು ತಿನ್ನೋಣ ಅಂತ ಬಿಜೆಪಿ ಅವರಿಗೆ ಅನಿಸ್ತಾ ಇಲ್ಲ. ಲಡ್ಡು ಬಂದು ತಾನಾಗೆ ಬಾಯಿಗೆ ಬೀಳುತ್ತೆ ಅಂತ ಕಾಯ್ಕೊಂಡು ಕೂತಿದಾರ ಅಂತ. ಅವ್ರನ್ನ ಪ್ರಮುಖವಾಗಿ 1-2 ವಿಚಾರಗಳನ್ನ ತಮ್ಮ ನೆನಪಿಗೆ ತರಕ್ಕೆ ಇಷ್ಟಪಡ್ತಾನೆ. ಏನಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿದ್ದಾರೆ ಏಕನಾಥ್ ಶಿಂದೆ ಅವರು ಕೂಡ ಈ ಮಾತನಾಡಿದ್ದಾರೆ. ನಾಥ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರುತ್ತೆ ಅಂತ ಹೇಳಿ. ಜೊತೆಗೆ ಏನಂದ್ರೆ, ಗೋವಾ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ನೀಡಿದ್ರು. ಈಗ 3ನೇದಾಗಿ ಈಗ ಮತ್ತೊಂದು ಸಾರಿ ಅಭಯ್ ಪಾಟೀಲ್ ಅವರು ಈ ವಿಚಾರನ ಹೇಳ್ತಾ ಇದ್ದಾರೆ. ಯಾಕೆ ಹೇಗೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲ್ಲ. ಬಟ್ ಏನಂತಾರೆ, ಮುಂದೆ ಕಾದು ನೋಡಿ ನೀವು ಅಂದ್ರೆ ಈ ಸರ್ಕಾರ ಬದಲೇ ಆಗತ್ತಂತೆ. ಜೊತೆಗೆ ಏನಂತಾರೆ, ಮತ್ತೊಂದು ಆರೋಪನ ಮಾಡ್ತಾರೆ, ಈ ಸರ್ಕಾರದಲ್ಲಿ ಅನುದಾನ ರಹಿತ ಸರ್ಕಾರ ಇದು. ಹೀಗಾಗಿ ಕಾಂಗ್ರೆಸ್ನ ಬಹಳಷ್ಟು ಶಾಸಕರು ಅಸಮಾಧಾನ ಇದ್ದಾರೆ. ಹೀಗಾಗಿ ಹೊರಗಡೆ ಬಂದು ಹೊಸ ಸರ್ಕಾರ ರಚನೆ ಮಾಡಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಂತ ಕೂಡ ಮಾತನ್ನ ಅಭಯ್ ಪಾಟೀಲ್ ಹೇಳಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.